ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನವರಾತ್ರಿಯ ಸಂದರ್ಭಗಳಲ್ಲಿ ದೇವಿಯ ಚಿಂತನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ಮಾತ್ರ ದೇವಿಯ ಚಿಂತನೆಯನ್ನು ಮಾಡುವಂಥದ್ದು, ಶ್ರೀ ಸೂಕ್ತವನ್ನು ಮಾಡೋದು ಅಂತ ಅಂದ್ಕೊಂಡಿದ್ದೇನೆ. ದೇವರು ಅದನ್ನು ಆಗಗೊಡಬೇಕು. ವಸ್ತುತಃ ನಾವು ಭಾಗವತವನ್ನು ನೋಡಿದ್ದೇವೆ. 12 ಸ್ಕಂಧಗಳನ್ನು ಸರಿಸುಮಾರು ಶ್ಲೋಕಗಳನ್ನು ಚಿಂತನೆ ಮಾಡಿದ್ದೇವೆ. ಇನ್ನು ಮೇಲೆ ಈಗ ನಾವು ಮಾಡಬೇಕಿರೋದು ಮಹಾಭಾರತವನ್ನು. ಆದರೆ ಅದಕ್ಕೂ ಮೊದಲು ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಚಿಂತನೆಯನ್ನು ಮಾಡೋಣ ಅಂತ ಮಾಡಿಕೊಂಡು ದೇವಿಯ ಚಿಂತನೆಯನ್ನು ಮಾಡೋಣ. ಅದು ಶ್ರೀ ಸೂಕ್ತದಿಂದ ಶುರು ಮಾಡೋಣ ಅಂತ. ವಸ್ತುತಃ ದೇವಿಯನ್ನು ಚಿಂತನೆ ಮಾಡಲಿಕ್ಕೆ ಶ್ರೀ ಸೂಕ್ತ ಉಂಟು. ಇದು ಹರಿವಂಶದ ವಿಷ್ಣು ಪರ್ವ ಆರ್ಯಾಸ್ತವನ ಅದುಂಟು. ಮತ್ತು ಮಾರ್ಕಂಡೇಯ ಪುರಾಣದ ದುರ್ಗಾ ಸಪ್ತಶತಿ ಉಂಟು. ಎಲ್ಲವೂ ಉಂಟು. ಅಂಬೃಣಿ ಸೂಕ್ತ ಉಂಟು. ಇದೆಲ್ಲವೂ ಇದೆ. ಇದೆಲ್ಲವನ್ನು ನೋಡಿಕೊಂಡು ನಾವು ಮುಂದುವರಿಬೇಕಿದೆ. ಅದರ ಮೊದಲನೆಯ ರುಕ್ಕು ಹೀಗಿದೆ: ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಆವಹ ಅಂತ. ಈ ಮಂತ್ರವನ್ನು ಕಂಡವರು ಯಾರು ಅಂತ ಸುಮಾರು 3 ಜನರನ್ನು ಪೃಥ್ವೀಧರಾಚಾರ್ಯರು ಹೇಳ್ತಾರೆ. ಆನಂದ, ಕರ್ದಮ, ಚಿಕ್ಲೀತ. ಆ ಚಿಕ್ಲೀತನಿಗೆ ಒಂದು ವಿಶೇಷಣ ಇಂದಿರಾತನಯ ಅಂತ. ಇನ್ನು ಕೆಲವರು ಏನು ಹೇಳ್ತಾರೆ, ಇಲ್ಲ, ಇಂದಿರಾತನಯ ಅನ್ನೋನು ಬೇರೆ, 4 ಜನ ಋಷಿಗಳಿದ್ದಾರೆ. ಆನಂದ, ಕರ್ದಮ, ಚಿಕ್ಲೀತ, ಇಂದಿರಾಸುತ ಅಥವಾ ಇಂದಿರಾತನಯ, 4 ಜನ ಋಷಿಗಳು ಅಂತ. ಒಂದು ಮಂತ್ರವನ್ನು ಬಹಳ ಜನ ಕಾಣುವುದು ಅಸಂಭಾವಿತ ಏನಲ್ಲ. ಬಹಳ ಜನ ಕಾಣ್ತಾರೆ. ಬಹಳ ಜನ ಕಂಡರೂ ಕೂಡ ಅದೇ ಇರುವಂಥದ್ದು ಅನ್ನೋದು ಇದರಿಂದ ಸ್ಪಷ್ಟ ಆಗತ್ತೆ. ಆದ್ದರಿಂದ ಈ ಋಷಿ ಹೀಗಾಯಿತು. ಇನ್ನು ಛಂದಸ್ಸನ್ನು ನಾವು ಅಲ್ಲಿ ಚಿಂತನೆ ಮಾಡೋಣ. ದೇವತೆ ಯಾರು ಅಂತ ಹೇಳಿದ್ರೆ ಅನೇಕ ರೂಪಗಳ ಲಕ್ಷ್ಮಿ. ಶ್ರೀ ಅಂತ ಹೇಳಿದ್ರೆ ಅಲ್ಲಿ ಇರುವಂಥದ್ದು ಶ್ರಿತಾ ಇತಿ ಶ್ರೀಹಿ, ದೇವರನ್ನು ಆಸರೆಯಾಗಿ ಪಡೆದವಳು. ಸುಂದರಿ ಮಂದಿರ ಅಂತ ಹೇಳ್ತೇವಲ್ಲ, ಹಾಗೆ ನಮಗೆ ಮನೆಯವರು ಅಂತ ಹೇಳಿದರೆ ಹೆಂಡತಿ, ಹೆಣ್ಣು. ಅದಕ್ಕೆ ಗೃಹ ಅಂತ ಹೇಳಿದ್ರೆ ಹೆಂಡತಿ ಅಂತ ಸಂಸ್ಕೃತದಲ್ಲಿ ಅರ್ಥ. ಹೀಗಾಗಿ ಗೃಹ್ಯ ಸೂತ್ರ ಅಂತ ಹೇಳಿದರೆ ಹೆಂಡತಿಗೆ ಸಂಬಂಧಪಟ್ಟ ಕ್ರಿಯೆ. ಅಗ್ನಿ ಅಂತಂದ್ರೂ ಹೆಂಡತಿಯೇ. ಹೀಗಾಗಿ ಗೃಹ್ಯಾಗ್ನಿ ಅಂತಂದರೆ ಹೆಂಡತಿಗೆ ಸಂಬಂಧಪಟ್ಟ ಅಗ್ನಿ ಅಂತಲೇ ಅರ್ಥ. ಆದರೆ ಲಕ್ಷ್ಮೀದೇವಿಗೆ ಡಿಫ್ರೆಂಟ್. ಅವಳು ಮನೆ ಯಾರು ಅಂತಂದರೆ ನಾರಾಯಣ. ಅದರಿಂದಾಗಿ ಇಲ್ಲಿ ಇರುವಂಥದ್ದು ನಾರಾಯಣ ಅವಳ ಮನೆ. ಹೀಗಾಗಿ ಶ್ರಿತಾ ಇತಿ ಶ್ರೀಹಿ, ಅವಳು ಆಶ್ರಯಿಸಿದವಳು, ಅವಳ ಮನೆ. ಶ್ರೀಹಿ ಅಂತ ಹೇಳಿದ್ರೆ ದೇವರನ್ನು ಆಶ್ರಯಿಸಿದವಳು ಅಂತ ಅರ್ಥ. ದೇವರನ್ನು ಆಶ್ರಯಿಸಿದ ಆ ಹಿರಿದಾದ ತತ್ವ ಶ್ರೀ ತತ್ವ, ಅದನ್ನು ಕುರಿತಾದ
ಸೂಕ್ತ ಏನಿದೆ ಅದು ಶ್ರೀ ಸೂಕ್ತ. ಅಂದರೆ ದೇವರನ್ನು ಆಸರೆಯಾಗಿ ಪಡೆದವಳ ಹಾಡು ಅಂತ ಇದರ ಅರ್ಥ. ಇಷ್ಟು ಹಿನ್ನೆಲೆಯೊಂದಿಗೆ ನಾವು ಮುಂದೆ ಹೋಗೋಣ. ಹಿರಣ್ಯವರ್ಣಾಂ ಹರಿಣೀಂ. ಹಿರಣ್ಯವರ್ಣಾಂ ಬಂಗಾರದ ಮೈಬಣ್ಣದ ಲಕ್ಷ್ಮೀದೇವಿ, ಅವಳನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ವಸ್ತುತಃ ಲಕ್ಷ್ಮೀ ತಂತ್ರ ಅಂತ ಹೇಳಿ ಒಂದು ಗ್ರಂಥ ಇದೆ. ಈ ಲಕ್ಷ್ಮೀ ತಂತ್ರದಲ್ಲಿ ಪ್ರತಿಯೊಂದು ನಾಮಗಳ ವರ್ಣನೆ, ಅದರ ಅಧ್ಯಾತ್ಮಾರ್ಥ ಏನಿದೆ ಅದು ಇದೆ. ಆ ಅಧ್ಯಾತ್ಮಾರ್ಥವನ್ನು ನಾವು ನಂತರ ನೋಡೋಣ. ಈಗ ಒಂದೊಂದು ರುಕ್ಕನ್ನು ಮೊದಲು ನೋಡಿ. ಇದಕ್ಕೆ ಬಹಳಷ್ಟು ಜನ ವ್ಯಾಖ್ಯಾನ ಮಾಡಿದ್ದಾರೆ. ಮಹೀಧರಾಚಾರ್ಯರು, ಸಾಯಣ, ಆಮೇಲೆ ಉವಟ ಎಲ್ಲರೂ ಮಾಡಿದ್ದಾರೆ. ವೆಂಕಟನಾಥ, ಸ್ಕಂದಸ್ವಾಮಿ ಇವರೆಲ್ಲರೂ ಮಾಡಿದ್ದಾರೆ. ಇನ್ನು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ಅರ್ಥವನ್ನು ನೋಡಿದ್ರೂ ಬಹಳ ಸೊಗಸೆ. ಅದನ್ನು ನಾವು ನೋಡಬೇಕಿದೆ, ನೋಡುವಂತೆ ಆಗಲಿ. ಮೊದಲು ಈ ಸೂಕ್ತದ ಸಾಮಾನ್ಯ ಅರ್ಥವನ್ನು ನೋಡೋಣ. ಅದು ಇರೋದು ಹೀಗೆ: ಹಿರಣ್ಯವರ್ಣಾಂ ಅಂತ ಲಕ್ಷ್ಮಿಯನ್ನು ಕುರಿತಾದ ಒಂದು ಚಿಂತನೆ. ಬಂಗಾರದ ಮೈಬಣ್ಣದವಳು, ಇದು ಒಂದು. ಇನ್ನೊಂದು ಹಿರಣ್ಯ ಎಂದು ವರ್ಣಿಸಲ್ಪಡುವವಳು, ನಿಜವಾದ ಬಂಗಾರ ಅಂತಂದರೆ ಅವಳೇ. ಇನ್ನು ಹಿರಣ್ಯಾರ್ಥಂ ವರ್ಣನೀಯ. ಬಂಗಾರ ಅಂದರೆ ಪ್ರಾಚೀನ ಸಂಸ್ಕೃತದಲ್ಲಿ ಹಿತಂಚ ರಮಣೀಯಂಚ ಹಿರಣ್ಯಮಿತಿ ಕಥ್ಯತೆ ಅಂತ. ಹಿರಣ್ಯ ಅಂತ ಹೇಳಿದರೆ ಯಾವುದು ಹಿತವೂ ರಮಣೀಯ ಆಗಿರುತ್ತೋ ಅದು ಹಿರಣ್ಯ ಅಂತ. ಇಟ್ ಈಸ್ ನಾಟ್ ಜಸ್ಟ್ ಗೋಲ್ಡ್, ಕೇವಲ ಹಳದಿ ಲೋಹ ಅಲ್ಲ. ಅದು ದೇವತೆಗಳ ಲೋಹ ಇದೆ, ದೇವತೆಗಳ ಬಂಗಾರ ಬೇರೆ, ಜಾತರೂಪ ಅಂತ ಕರೀತಾರೆ ಅದನ್ನು. ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ತರಹದ ಸ್ತರದ ಬಂಗಾರಗಳಿದೆ. ದೇವತೆಗಳ ಲೋಹ ಅನ್ನೋದು ಆನಂದವನ್ನು ಉಂಟು ಮಾಡುತ್ತೆ, ಆರೋಗ್ಯವನ್ನು ಕೊಡುತ್ತೆ. ಅದು ನಮ್ಮದು ಟೆನ್ಷನ್ ಕೊಡೋದೇ ಜಾಸ್ತಿ. ಅದರಿಂದಾಗಿ ದೇವತೆಗಳ ಬಂಗಾರ ಬೇರೆ, ಅಂದರೆ ದೇವತೆಗಳಿಗೆ ಸಿಗುವ ಬಂಗಾರ ಬೇರೆ. ಇವೆಲ್ಲವೂ ನಿರಂತರ ಗುಣಗಳು ಹೆಚ್ಚು ಆಗ್ತಾ ಇರುತ್ತೆ. ಅದರಿಂದಾಗಿ ಹಿರಣ್ಯ ವರ್ಣ, ಬಂಗಾರಕ್ಕಾಗಿ ವರ್ಣನೆ, ಹಿರಣ್ಯಕ್ಕಾಗಿ ವರ್ಣಿಸಲ್ಪಡಬೇಕಾದವಳು ಹಿರಣ್ಯ ವರ್ಣಳೆ. ಇನ್ನು ಬ್ರಹ್ಮದೇವರನ್ನು ಹಿರಣ್ಯ ಗರ್ಭ ಅಂತ ಕರೀತಾರೆ. ಅಲ್ಲಿ ವಿದ್ಯೆ ಎನ್ನುವ ಬಂಗಾರ, ವಿದ್ಯೆ ಎನ್ನುವ ಎಲ್ಲ ರಹಸ್ಯಗಳೆಂಬ ಬಂಗಾರವನ್ನು ಒಡಲೊಳಗೆ ಇಟ್ಟುಕೊಂಡಿದ್ದಾನೆ. ಹೀಗಾಗಿ ಅವನು ಹಿರಣ್ಯ ಗರ್ಭ. ವೇದ ಗರ್ಭ ಅಂದರೂ ಅವನೇ, ಯಾಕೆಂದರೆ ವೇದ ಅನ್ನೋದು ಹಿರಣ್ಯದ ರೀತಿ, ಬಂಗಾರದ ರೀತಿ. ಅತ್ಯಂತ ಅಮೂಲ್ಯವಾದದ್ದು ಅದು ತಾನೇ. ಅದರಿಂದಾಗಿ ಬಂಗಾರ ಅಂದರೆ ಯಾರಿಗೆ ಅಂತ ಕೇಳಬೇಕು, ಅದು ಸಾಪೇಕ್ಷ. ಜ್ಞಾನಿಗಳಿಗೆ ಬಂಗಾರ ಅಂದರೆ ವೇದ, ವೇದದ ಹೊಳಹು, ಕೇವಲ ವೇದ ಅಲ್ಲ. ಚತುರ್ಮುಖಾದಿಗಳಿಗೆ ವಿದ್ಯೆ, ದೇವರನ್ನು ಕುರಿತಾದ ಉಪಾಸನೆ, ಇವೆಲ್ಲ ಬಂಗಾರ. ಅದನ್ನೆಲ್ಲ ಒಡಲೊಳಗಡೆ ಇಟ್ಟುಕೊಂಡಿದ್ದಾನೆ. ಹೀಗಾಗಿ ಅವನು ಚತುರ್ಮುಖ, ಹಿರಣ್ಯ ಗರ್ಭ. ಅಂತಹ ಹಿರಣ್ಯ ಬಂಗಾರಕ್ಕಾಗಿ ಚತುರ್ಮುಖ ಯಾರನ್ನ ಕುರಿತು ಸ್ತೋತ್ರ ಮಾಡಿದ್ದು ಅಂತಂದರೆ ಲಕ್ಷ್ಮಿಯನ್ನು ಕುರಿತು. ಯಾಕೆಂದರೆ ಅವಳು ಹೇಳ್ತಾಳಲ್ವ, ಯಂಕಾಮ ಏತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಚಿಂ ತಂ ತು ಮೇಧಾಂ ಅಂತಾಳೆ. ನಾನು ಯಾರನ್ನು ಬಯಸ್ತೇನೋ ಅವನು ಪ್ರಜ್ಞಾವಂತನಾಗುತ್ತಾನೆ, ಯಾರನ್ನು ಬಯಸ್ತೇನೋ ಅವನು ಋಷಿಯಾಗ್ತಾನೆ. ಅಂದರೆ ರುಚಿ ಅಂತಂದರೆ ವೇದವನ್ನು ಕಂಡವ ಅಂತಲೇ ಅರ್ಥ. ಅದರಿಂದ ಬ್ರಹ್ಮದೇವರು ತಮ್ಮಲ್ಲಿರುವ ವಿದ್ಯೆ ಎನ್ನುವ ಬಂಗಾರಕ್ಕಾಗಿ ಯಾರನ್ನು ಕೊಂಡಾಡಿದ್ದು ಅಂತಂದರೆ ಇದೇ ಲಕ್ಷ್ಮಿಯನ್ನು. ಹೀಗಾಗಿ ಹಿರಣ್ಯವರ್ಣ ಅಂತಂದರೆ ಬಂಗಾರಕ್ಕಾಗಿ ಪ್ರಾರ್ಥಿಸಲ್ಪಡಬೇಕಾದವಳು ಅಂತ ಅದರ ಅರ್ಥ. ಹಿರಣ್ಯವರ್ಣಾಂ ಹರಿಣೀಂ. ಹರಿಣೀಂ ಅಂತಂದರೆ ಬಣ್ಣವನ್ನು ಹೇಳುವುದಲ್ಲ. ಹರಿಣಿ ಅಂತಂದರೆ ಹರಿ ನಾರಾಯಣ, ಅವನಿಂದ ಆನಂದವನ್ನು ಪಡೆಯುತ್ತಾಳೆ. ಣ ಅಂದರೆ ಆನಂದ. ಹರಿಣೀಂ, ಆ ಆನಂದವನ್ನು ಅವಳು ಹೊಂದಿದ್ದಾಳೆ. ಹರಿಣಿ ದೇವರಿಂದಲೇ ನೇರವಾದ ಆನಂದ. ಉಳಿದವರಿಗೆ
ದೇವರಿಂದ ನೇರವಾದ ಆನಂದ ಇರಲ್ಲ. ಮತ್ತು ದೇವರಿಂದ ಅವಳು ಎಷ್ಟು ಆನಂದವನ್ನು ಪಡಿತಾಳೆ ಅಷ್ಟು ಆನಂದ ಜಗತ್ತಿನಲ್ಲಿ ಬೇರೆ ಯಾರೂ ಪಡೆಯೋದಿಲ್ಲ. ಈ ಎಲ್ಲ ಕಾರಣಗಳಿಂದ ಹರಿಣಿ ಅಂತ ಹೇಳಿದ್ರೆ ಅವಳು ಮಾತ್ರ. ಇನ್ನು ಬಣ್ಣದವಳು ಅಂತ ಅರ್ಥ ಮಾಡ್ತಾರೆ. ಅವಳು ಬಣ್ಣದವಳಲ್ಲ, ಹಸಿರು ಬಣ್ಣದವಳಲ್ಲ. ಆದರೆ ಹರಿಣಿ ಅಂತ ಹೇಳಿದ್ರೆ ನಿರಂತರವಾಗಿ ದುರ್ಗೆಯಾಗಿ ಎಲ್ಲವನ್ನ ಅಪಹರಿಸುವವಳು, ಅಪಹಾರಿಣಿಯೇ ಹರಿಣಿಯಾಗಿರುವುದು. ಅದರಿಂದಾಗಿ ಹಿರಣ್ಯವರ್ಣಾಂ ಹರಿಣೀಂ ಅಂದರು. ವಸ್ತುತಃ ಬಂಗಾರದ ಬಣ್ಣ ಅಂತ ಹೇಳಿದಾಗ ಬೇರೆ ಬೇರೆ ಅರ್ಥವನ್ನು ಬೇರೆಯವರು ಮಾಡಿದ್ದಾರೆ. ಆದರೆ ಅದು ಯಾವುದೂ ಕೂಡ ಚೆನ್ನಾಗಿಲ್ಲ. ಈ ಎರಡು ಅರ್ಥವನ್ನು ಇಟ್ಟುಕೊಂಡ್ರೆ ಸೊಗಸಾದ ಅರ್ಥ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ, ಬಂಗಾರದ ಬೆಳ್ಳಿಯ ಮಾಲೆಯನ್ನು ಹಾಕಿಕೊಂಡವಳು ಅಂತ. ಅಂದರೆ ಆಭರಣದಿಂದ ಕೂಡಿದ್ದಾಳೆ. ಶ್ರೀರೂಪಿಣಿ ಕೊಣಯತಿ ಅಂತ ಹೇಳಿ ಭಾಗವತವು ಕೂಡ ಲಕ್ಷ್ಮೀದೇವಿಯು ರೂಪಿಣಿ ಮೈವೆತ್ತು ಬಂದು ಕೊಣಯತಿ ತನ್ನ ಆಭರಣಗಳಿಂದ ಸದ್ದು ಹೊರಡಿಸುತ್ತಾ ಆಚೆ ಈಚೆ ಸಾಗುತ್ತಾಳೆ ಅಂತ. ಸುವರ್ಣ ರಜತಸ್ರಜಾಂ ಒಂದು ಅವಳು ಹೊಂದಿದ್ದಾಳೆ ಅಂತ, ಇನ್ನೊಂದು ಆ ಬೆಳ್ಳಿ ಮತ್ತು ಬಂಗಾರದಲ್ಲಿ ನೆಲೆಗೊಂಡಿದ್ದಾಳೆ. ಅದರಿಂದಾಗಿ ಅದನ್ನು ನಾವು ತೊಟ್ಕೊಳ್ತೇವೆ, ಅದನ್ನು ಹೊಂದಲಿಕ್ಕೆ ಇಷ್ಟಪಡ್ತೇವೆ. ಇಲ್ಲ, ಬಂಗಾರಕ್ಕಿಂತ ಬೆಳ್ಳಿಗಿಂತ ಅತ್ಯಂತ ದುಬಾರಿಯಾದ ಬೆಲೆಯ ಅನೇಕ ಲೋಹಗಳಿದೆ, ಪ್ಲಾಟಿನಮ್ಮೇ ಇಲ್ಲಿವೆ. ಅದು ಯಾಕೆ ಬೇಕು ಅಂತಂದರೆ ಯಂತ್ರಗಳ ಪರ್ಪಸ್ಸಿಗೆ ಬೇಕು. ಬೆಲೆ ಜಾಸ್ತಿ ಇರಬಹುದು, ಅದರಿಂದ ಬೇರೆ ಧರಿಸ್ಕೊಳ್ಳೋದು ಯಾರೂ ಇಲ್ಲ. ಆ ಪ್ಲ್ಯಾಟಿನಮ್ ಒಂದು ಸರ್ತಿ ನಾನು ಇದರಲ್ಲಿ ಇದ್ದೆ, ಯಾವುದೋ APS ಕಾಲೇಜಲ್ಲಿ ಇದ್ದೆ. APS ಕಾಲೇಜಲ್ಲಿದ್ದರೆ ಒಬ್ಬರು ಭಾರಿ ಕೈಯನ್ನು ಮುಂದೆ ಮಾಡಿ 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 ಮಾತನಾಡ್ತಾ ಇದ್ದಾರೆ. ನಾನು ಒಬ್ಬ ದಡ್ಡ, ಗೊತ್ತಾಗಲಿಲ್ಲ ಯಾಕೆ ಅಂತ ಕೇಳಿದರೆ ಅವರು ಹೊಸ ಉಂಗುರ ತೊಗೊಂಡಿದ್ದಾರೆ ಅಂತ ಆಯಿತು. ಅದನ್ನು ನೋಡಿ ನಾನು ಇದೇನಿದು ಒಳ್ಳೆ ಇದು ಯಾವುದದು ಒಂದು ಅಲ್ಯೂಮಿನಿಯಂ ಇದ್ದಾಗಿದೆಯಲ್ಲ ಅಂದ್ಬಿಟ್ಟೆ. ಏನ್ರಿ ನೀವು ಹಿಂಗೆ ಹೇಳ್ತೀರಾ, ನಿಮಗೇನು ಗೊತ್ತೇ ಆಗಲ್ಲ. ನನಗೇನು ಗೊತ್ತಾಗಲ್ಲ ಅನ್ನೋದನ್ನು ಒಪ್ಕೊಳ್ತೀನಿ ನಾನು. ಆದರೆ ಗೊತ್ತಾಗಲ್ಲ ಖಂಡಿತ ಒಪ್ಕೊಂಡೆ ನಾನು. ಇಷ್ಟು ಬೆಲೆ ಇರುತ್ತೆ ಅಂತ ಹೇಳಿ ಹೌದು, ಆದರೆ ತೊಟ್ಟು ಓಡಾಡಿದಾಗ ಶೋಭೆ ಆಗೋದು ಬಂಗಾರ ಮತ್ತು ಬೆಳ್ಳಿಯದ್ದೇ. ಅದಕ್ಕೆ ಏನು ಶಕ್ತಿ ಇದೆ ಗೊತ್ತಿಲ್ಲ. ಲಕ್ಷ್ಮೀದೇವಿಯ ಸನ್ನಿಧಾನ ಇರಬಹುದಷ್ಟೆ, ಅದು ಬಿಟ್ಟರೆ ಇನ್ನೊಂದು ಅರ್ಥ ಇಲ್ಲ ಅದಕ್ಕೆ. ಬಂಗಾರ ಅದು ಕಿಟ್ಟವನ್ನು ಹೊಂದಿದೆ. ಬಂಗಾರ ಒಂದು ಸ್ವಲ್ಪ ದಿವಸ ಆದಮೇಲೆ ಪಾಲಿಷ್ ಮಾಡಬೇಕಾಗತ್ತೆ. ಆಮೇಲೆ ಬೆಳ್ಳಿಯೂ ಕೂಡ ದುರ್ವರ್ಣ ಅಂತಲೇ ಹೆಸರು ಬೆಳ್ಳಿಗೆ. ಆ ಬೆಳ್ಳಿ ಏನಿದೆ ಅದನ್ನು ಅದು ದುರ್ವರ್ಣ ಅಂತ ಯಾಕೆ ಅಂತಾರೆ ಅಂದರೆ ಅದು ಬೇಗ ಕ್ರಿಮಿಯಿಂದ ಆವೃತವಾಗುತ್ತೆ. ಆಯಿತು, ಒಂದು 5 ನಿಮಿಷ. ಬೇಗ ಅದಕ್ಕೆ ದುರ್ವರ್ಣ ಅಂತ ಅದು ಆವೃತವಾಗತ್ತೆ. ಅಮ್ಮ ಅಲ್ಲಿ ಇದರ ರೂಮಲ್ಲಿ ಅದು ಮಾರು ಮಠದ ಗೆಸ್ಟ್ ಹೌಸ್ ಕೆಳಗಡೆನೇ ಇದೆ. ಕೆಳಗಡೆ ಹೇಳ್ತಾರೆ ಸುವರ್ಣ ರಜತಸ್ರಜಾಂ, ಬಂಗಾರ ಹಾಗೂ ಬೆಳ್ಳಿಯಲ್ಲಿ ವಿಶೇಷವಾಗಿ ನೆಲೆಗೊಂಡು ಅವುಗಳ ಮೌಲ್ಯವನ್ನು ಅವಳು ಹೆಚ್ಚು ಮಾಡಿದ್ದಾಳೆ. ಅದರಿಂದಾಗಿ ಅದು ಸುವರ್ಣ ರಜತಸ್ರಜಾಂ ಅಂತ. ಚಂದ್ರಾಂ, ಚಂದ್ರನಲ್ಲಿ ನೆಲೆಗೊಂಡಿದ್ದಾಳೆ ಮತ್ತು ಮನೋಹರಳು. ಚದಿ ಆಹ್ಲಾದೆ ಅಂತ ಹೇಳಿ ಧಾತು. ಚಂದ್ರನನ್ನು ಚಂದ್ರ ಅಂತ ಯಾಕೆ ಕರೆಯೋದು? ಅವನು ನೋಡಿದೊಡನೆ ಆಹ್ಲಾದವನ್ನು, ಆನಂದವನ್ನು ನೀಡ್ತಾನೆ ಅನ್ನುವ ಕಾರಣಕ್ಕೆ ಚಂದ್ರ ಅಂತ ಕರೆಯೋದು. ಅದೇ ಕಾರಣಕ್ಕೆ ಚಂದ್ರ ಅಂತ ಇವಳನ್ನು ಕರೆಯೋದು. ಆನಂದವನ್ನು ನೀಡುತ್ತಾಳೆ, ಆಹ್ಲಾದವನ್ನು ನೀಡುತ್ತಾಳೆ.
ಅದು ನಿಜವಾದ ಶ್ರೀ ಸಂಪತ್ತು. ಚಂದ್ರಾಂ ಅಂತ. ಹಿರಣ್ಮಯೀಂ ಲಕ್ಷ್ಮೀಂ, ಸುಖಪೂರ್ಣಳು ಅವಳು. ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಅಂತ ಹೇಳಿ, ಹಿರುಕ್ ಅಂತಂದರೆ ಹಿರಣ್ಯ ಸುಖ, ನಿಜವಾದ ಅದು ಸುಖ. ಈ ಹೊರಗಡೆಯ ಪದಾರ್ಥಗಳಿಂದಲೂ ನಾವು ಅದನ್ನೇ ಬಯಸೋದು. ಹಿರಣ್ಮಯೀಂ, ಬಂಗಾರದಿಂದ ತುಂಬಿದವಳು. ಅಷ್ಟೇ ಅಲ್ಲ, ಬಂಗಾರವೇ ಆದವಳು. ಯಾವ ಬಂಗಾರ? ಸಂತಸವೆಂಬ ಬಂಗಾರವೇ ಆದವಳು. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ, ದೇವರ ಎದೆಯಲ್ಲಿ ಲಕ್ಷ್ಮಿಯಾಗಿ ಲಾಂಛನವಾಗಿ ನಿಂತವಳು. ಅವಳನ್ನು ಜಾತವೇದೋ ಮಆವಹ, ಓ ಅಗ್ನಿಯೇ ನನಗಾಗಿ ತಂದು ಕೊಡು. ಇದೇನಿದು ಅಗ್ನಿಯನ್ನು ಕುರಿತು ಸ್ತೋತ್ರ? ಹೌದು, ಹೋಮ ಮಾಡುವಾಗ ಅಗ್ನಿಯನ್ನೇ ಪ್ರಾರ್ಥನೆ ಮಾಡಬೇಕು. ನನಗಾಗಿ ತಂದು ಕೊಡು, ದೇವತೆಗಳನ್ನು ನನ್ನ ಮುಂದೆ ನಿಲ್ಲಿಸುವಂತ ಅಗ್ನಿಯನ್ನೇ ಸ್ತೋತ್ರ ಮಾಡಬೇಕು. ಅವನ ಹವ್ಯವಾಹನ. ಇನ್ನು ಜಾತವೇದೋ ಮಹಾವಹ ಅಂತ ಹೇಳುವಾಗ ಇನ್ನೂ ಬೇರೆ ಬೇರೆ ಅರ್ಥಗಳಿದೆ. ಒಂದು, ನಮ್ಮನ್ನು ತಿಳಿದವ ನೀನು. ಜಾತಂ ಸರ್ವಂ ವೇತ್ತಿ, ವೇದ. ಹುಟ್ಟಿದ್ದೆಲ್ಲವನ್ನೂ ತಿಳಿದವ ಜಾತವೇದ. ಓ ಜಾತವೇದ, ನನ್ನ ಹುಟ್ಟನ್ನು ನೀನು ತಿಳಿದಿರುವೆ, ಸಾಕ್ಷಿಯಾಗಿ ನಿಂತಿರುವೆ. ನಾನು ಹುಟ್ಟುವ ಅಧಿಷ್ಠಾನ, ತಂದೆ ತಾಯಿಗಳ ಮದುವೆಯನ್ನು ಸಾಕ್ಷಿಯಾಗಿ ನಿಂತು ನೋಡಿದವ ನೀನು. ನಾನು ಹುಟ್ಟುವಾಗ ಏನೇನು ಕರ್ಮಗಳಾಗತ್ತೆ ಎಲ್ಲಕ್ಕೂ ನೀನು ಸಾಕ್ಷಿ. ನನ್ನ ನಾಮಕರಣದಲ್ಲಿ, ಹಾಗೆ ನನ್ನ ಉಪನಿಷ್ಕ್ರಮಣ ಕಾಲದಲ್ಲಿ, ನನ್ನ ಉಪನಯನದ ಕಾಲದಲ್ಲಿ, ನನ್ನ ಮದುವೆಯ ಕಾಲದಲ್ಲಿ ನಿಂತು ನೋಡಿದವ. ಹಾಗೆ ಹುಟ್ಟಿದವರನ್ನೆಲ್ಲ ಸಾಕ್ಷಿಯಾಗಿ ಹಿಂಬಾಲಿಸುವವ. ನಿನಗೆ ಗೊತ್ತಿದೆ ನನಗೇನು ಬೇಕು ಅಂತ. ಜಾತವೇದ ಮೇ ಆವಹ, ನನಗೆ ಆ ಲಕ್ಷ್ಮಿಯನ್ನು ತಂದು ಕೊಡು. ನನ್ನ ಬಳಿಗೆ ಕರೆದು ತಾ ಆವಹ, ಇದು ಒಂದರ್ಥ. ಇನ್ನು ಜಾತವೇದ ಅಂತಂದರೆ ಸ್ವಯಂ ಲಕ್ಷ್ಮೀದೇವಿ. ಯಾಕೆ ಅಂದರೆ ದುರ್ಗೆಯನ್ನು ಕರೆಯುವಾಗ ಜಾತವೇದಸೇ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದ ಸನಪ್ಪರುಚರತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ಅನ್ನುವಲ್ಲಿ ಜಾತವೇದ ಶಬ್ದದಿಂದ ವಾಚ್ಯಳಾದವಳು ಇದೇ ದುರ್ಗೆ. ಹೇ ಜಾತವೇದ, ಓ ದುರ್ಗೆಯೇ, ನಿನ್ನ ಬಗೆಗಿನ ಅರಿವನ್ನು ನೀನೇ ತಂದುಕೊಡು. ಯಾಕೆಂದರೆ ನೀನೇ ಅದನ್ನು ಕವರ್ ಮಾಡಬಹುದು, ನೀನೇ ಅದನ್ನು ಅಡ್ಡಗಟ್ಟಬಹುದು. ನನ್ನ ವಿಚಾರದಲ್ಲಿ ಹಾಗೆ ಮಾಡಬೇಡ ಅಂತ ತಾಯಿಯನ್ನು ನಾವು ಪ್ರಾರ್ಥಿಸುವುದು, ಅಷ್ಟು ಬಿಟ್ಟು ಬೇರೆ ಏನಿದೆ. ಅದರಿಂದಾಗಿ ಇದು ಒಟ್ಟಂದದಲ್ಲಿ ಲಕ್ಷ್ಮಿಯ ಸ್ತೋತ್ರ ಹೇಗೆ ಅಂತ. ಇನ್ನು ಇತಿಹಾಸವನ್ನು ನೋಡಿದರೆ ನೀವು ಎಲ್ಲ ಕಡೆ ನೋಡಿ, ರಾಮಾವತಾರ ಕಾಲದಲ್ಲಿ ಅಗ್ನಿದೇವ ಸೀತೆಯನ್ನು ಒಪ್ಪಿಸ್ತಾನೆ. ರಾಮಾವತಾರ ಕಾಲದಲ್ಲಿ ರಾವಣನ ಹತ್ತಿರ ಇದ್ದದ್ದು ಸೀತೆಯ ಆಕೃತಿ, ಸೀತೆ ಅಲ್ಲ, ಸೀತೆಯ ಆಕೃತಿ. ಅದರೊಳಗಡೆ ದೇವ್ಯಾಶ್ಚ ಸನ್ನಿಧಿಯುತಾಂ ಪ್ರವಿವೇಶ ಶಕ್ರ, ಲಕ್ಷ್ಮೀದೇವಿಯ ಸನ್ನಿಧಾನ ಇತ್ತು, ಇಂದ್ರನ ಪ್ರವೇಶ ಇತ್ತು. ಹೀಗಾಗಿ ಆ ಸೀತೆಯ ಆಕೃತಿ ರಾವಣನ ಅಂತಃಪುರದಲ್ಲಿರುವ ಅಶೋಕ ವೃಕ್ಷದ ಅಡಿಯಲ್ಲಿ ಇತ್ತು. ಆದರೆ ಸೀತೆಯ ಸನ್ನಿಧಾನ ಇತ್ತು, ಅದರಿಂದಾಗಿ ತ್ರಿಜಟೆ ಅವಳ ಸೇವೆ ಮಾಡಿ
ಸುಭದ್ರೆಯಾಗಿ ಹುಟ್ಟುವಂತಹ ಭಾಗ್ಯವನ್ನು ಪಡೆದಳು. ರಾವಣ ಎಳೆಯೋದು ಇತ್ಯಾದಿಗಳೆಲ್ಲ ಅವಳಿಗಲ್ಲ. ಯಾಕೆ ಅಂದರೆ ಅಲ್ಲಿ ಇದ್ದದ್ದು ಆಕೃತಿ. ಎಲ್ಲ ಸರಿ, ರಾವಣ ಅವಳನ್ನ ಎತ್ಕೊಂಡೇ ಹೋಗಲಿಲ್ಲ ಅಂದರೆ ತಪ್ಪ ಆಗಲಿಲ್ವಲ್ಲ, ಹಾಗೆ ಅಂದ್ಕೊಳ್ಳೇಬೇಡಿ. ತಪ್ಪು ಅನ್ನೋದು ಭೌತಿಕವಾಗಿ ನಡೆಯೋದಕ್ಕಿಂತ ಬೌದ್ಧಿಕವಾದ ಆ ಭಾವನೆಯೇ ಅಪರಾಧ. ಅಪರಾಧ ಅಂದರೆ ಏನು? ಆ ಭೌತಿಕವಾದ ಭಾವನೆ, ನಾನು ಸೀತೆಗೆ ಏನೋ ಕೇಡು ಮಾಡಬಲ್ಲೆ ಅನ್ನುವ ಭಾವನೆ ಅಪರಾಧ. ನಾನು ದೇವರನ್ನೇನು ಮಾಡಲಿಕ್ಕಾಗಲ್ಲ, ದೇವರನ್ನು ಎದುರಿಸ್ತೇನೆ ಅಂತನ್ನುವ ಭಾವನೆಯೇ ಅಪರಾಧ. ಹೀಗಾಗಿ ಅಪರಾಧ ಅಂತನ್ನೋದು ಅದು ಯಾವತ್ತೂ ಇಂಟೆನ್ಷನಲ್. ಅವ್ರಿಗೆ ಯಾವ ತರಹದ ಇಂಟೆನ್ಷನ್ ಇರುತ್ತೆ ಅದೇ ಅಪರಾಧ. ಆದರೆ ಅದು ಅಭಿವ್ಯಕ್ತಿ ಆಗೋ ತನಕ ಕಾಯಬೇಕಾಗತ್ತೆ. ಅದು ಅಭಿವ್ಯಕ್ತಿ ಆಗೋ ತನಕ ಕಾಯ್ದೆ ಹೋದರೆ ಬಹಳ ದುಡುಕಿನಿಂದ ಬೇರೆಯವರಿಗೆ ಶಿಕ್ಷೆ ಕೊಡೋದಾದರೆ ಕಷ್ಟ ಅದು. ಆ ಕಾರಣದಿಂದ ಯಾವತ್ತೂ ಕೂಡ ಇಂಟೆನ್ಷನ್ ಅಂತನ್ನೋದು ಅಪರಾಧ. ನಾನು ರಾಮನ ಹೆಂಡತಿ ಸೀತೆಯನ್ನು ಕದ್ದುಕೊಂಡು ಬಂದೆ, ನನ್ನ ಕಾಮಕ್ಕೆ ಅವಳನ್ನು ಬಳಸಿಕೊಳ್ತೇನೆ, ಅವಳನ್ನು ಭೋಗಿಸ್ತೇನೆ ಎನ್ನುವ ಭಾವನೆ ತಪ್ಪು. ಇಷ್ಟು ವಿಚಾರ. ಅದರಿಂದಾಗಿ ಬೇರೆ ಯಾರೋ ಇದ್ದದ್ದಲ್ಲ, ದೇವಿಯ ಸನ್ನಿಧಾನ ಇರುವ ಇಂದ್ರನ ಪ್ರವೇಶ ಇದ್ದ ಒಂದು ಪ್ರತಿಮೆ ಅದು. ಅದನ್ನು ರಾವಣ ತಗೊಂಡು ಬಂದ. ಅವನು ರಾವಣ ಸತ್ತ ಮೇಲೆ ರಾಮ ಅಗ್ನಿಪ್ರವೇಶದ ನೆಪದಿಂದ ಒಳಗಡೆ ಇರುವ ಸೀತೆ ಬರುವಂತೆ ಮಾಡಿದ. ನೋಡಿ, ಇತಿಹಾಸದಲ್ಲಿ ಜಾತವೇದೋ ಮಹಾವಹ, ಅಗ್ನಿದೇವ ರಾಮನಿಗೆ ಸೀತೆಯನ್ನು ಒಪ್ಪಿಸಿದ್ದ. ಇನ್ನು ಕೃಷ್ಣಾವತಾರ ಕಾಲದಲ್ಲಿ ಬಂದರೆ ಈ ರುಕ್ಮಿಣಿಯ ಸುತ್ತ ಇದ್ದವರೆಲ್ಲ ಅಗ್ನಿಗಳೇ. ರುಕ್ಮಿಣಿಯ ಅಪ್ಪ ಭೀಷ್ಮಕ, ಅವನು ಕೂಡ ಅಗ್ನಿ, ಒಬ್ಬ ಅಗ್ನಿ. ಆಮೇಲೆ ಕ್ರಥ, ಕೈಶಿಕ, ಕ್ರಮವಾಗಿ 3 ಜನ ಶುಚಿ, ಪಾವಕ, ಪವಮಾನ ಅಂತ ಹೇಳಿ ಅವರು ಅಗ್ನಿಗಳು. ಅವರೇ ದೇವರನ್ನ ಕುರಿತು ರುಕ್ಮಿಣಿಯನ್ನು ಒಪ್ಪಿಸಿದ್ದು. ಈ ಎಲ್ಲ ಹಿನ್ನೆಲೆಯಿಂದ ಜಾತವೇದೋ ಮಹಾವಹ ಅನ್ನೋದು ಇತಿಹಾಸದಲ್ಲಿ ಸಿದ್ಧವಾದ ವಿಚಾರ. ಇನ್ನು ನಾವು ಅಗ್ನಿಯ ಮಾಧ್ಯಮದಲ್ಲಿ ಹೋಮ ಮಾಡೋದು, ಇನ್ನು ಅಗ್ನಿಯನ್ನು ಪ್ರಾರ್ಥನೆ ಮಾಡೋದು ಎಲ್ಲವೂ ಕೂಡ ಈ ದುರ್ಗೆಗಾಗಿ, ಲಕ್ಷ್ಮೀದೇವಿಗಾಗಿ. ಅದರಿಂದ ಮೊದಲನೆಯ ರುಕ್ಕೇನಿದೆ ಇದು ಪ್ರಾರ್ಥನೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಲಕ್ಷ್ಮೀಂ, ಲಕ್ಷ್ಮ ಅಂದರೆ ಲಾಂಛನ, ಲಕ್ಷಣವುಳ್ಳವಳು ಅಂತಲೂ ಇದರ ಅರ್ಥ ಆಗತ್ತೆ. ಈ ತರಹದ ದೇವಿಯನ್ನು ಸ್ತೋತ್ರ ಮಾಡಿದ್ದಾಯಿತು. ಇನ್ನು ನಾವು ಅಲ್ಲಿಂದ ಮುಂದೆ ಹೋದರೆ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಚಾನಹಂ. ಜಾತವೇದಃ, ಓ ಅಗ್ನಿದೇವನೇ, ತಾಂ ಮೇ ಆವಹ, ಅವಳನ್ನು ನನಗಾಗಿ ಕೊಡು. ಎಂತಹವಳು? ಅನಪಗಾಮಿನೀಂ, ದೇವರ ಜೊತೆಯನ್ನು ಬಿಟ್ಟಿರದ ಲಕ್ಷ್ಮಿಯನ್ನು ಕೊಡು. ಅಂದರೆ ದೇವರನ್ನ ಜೊತೆಗೆ ಕೊಡು ಅಂತಲೇ ಹೇಳಿದ ಹಾಗೆ ಆಯಿತು. ಅನಪಗಾಮಿನೀಂ ಅಂತನ್ನುವ ವೇದದ ಮಾತು, ಅದನ್ನು ನಾವು ಇತಿಹಾಸ ಪುರಾಣಗಳಿಗೆಲ್ಲವನ್ನೂ ಅನ್ವಯಿಸಿಕೊಳ್ಳಬೇಕು. ಅನಪಗಾಮಿನೀಂ ಅಂದರೆ ದೇವರನ್ನು ಹೊರತುಪಡಿಸಿ ಬೇರೆಯವರನ್ನು ಸೇರದವಳು ಅಂತ, ದೇವರ ಜೊತೆಯನ್ನು ಬಿಡದವಳು ಅಂತ, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಿಂದ ಅರ್ಥ.
ಹೀಗಾಗಿ ಅನಪಗಾಮಿನೀಂ ಅಂತ. ಇದು ಇನ್ನು ಸೀತೆಗೂ ಹೊಂದಿಕೊಳ್ಳುತ್ತೆ. ಯಾಕೆಂದರೆ ಅವಳು ಯಾರಿಂದಲೂ ಬಂದವಳಲ್ಲ, ಯಾರನ್ನೂ ಮಾಧ್ಯಮವಾಗಿಸಿಕೊಂಡವಳಲ್ಲ, ಅವಳು ಭೂಮಿಯಿಂದ ಎದ್ದು ಬಂದದ್ದು. ಹೀಗಾಗಿ ಅದು ಅನಪಗಾಮಿನೀಂ ಅಂತ. ಯಸ್ಯಾಂ ಹಿರಣ್ಯಂ ವಿಂದೇಯಂ, ಇದಕ್ಕೆ ಮೇಲುನೋಟದ ಅರ್ಥ, ನಿನ್ನನ್ನು ಚಿಂತಿಸಿದರೆ ಬಂಗಾರ ಸಿಗುತ್ತೆ, ಹಸು ಸಿಗತ್ತೆ, ಕುದುರೆ ಸಿಗತ್ತೆ, ಪುರುಷರು ಸಿಗುತ್ತಾರೆ. ಅದಕ್ಕಾಗಿ ಜಾತವೇದ ಏನಿದ್ದಾನೆ ಅವನು ಸಹಕಾರ ಮಾಡಬೇಕು ಅನ್ನುವ ಅರ್ಥ ಮೇಲುನೋಟಕ್ಕೆ ತೋರುತ್ತೆ. ಇದನ್ನು ಒಂದು ಸ್ವಲ್ಪ ಒಳಗಡೆ ಹೋದರೆ ಬೇರೆ ಅರ್ಥ ಆಗತ್ತೆ. ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಂ. ಗಾಮ್ ಅಂತಂದರೆ ಈಗ ಯಾರು ಹಸುವನ್ನು ಸಾಕ್ತಾರೆ, ಹಸುವನ್ನು ಸಾಕಲಾಗದ ಈ ಪರಿಸ್ಥಿತಿಯಲ್ಲಿ ಹಸುವನ್ನು ಏಕೆ ಕೇಳೋಣ? ಅದಕ್ಕೆ ಗಾಮ್ ಅಂತಂದರೆ ಇದಕ್ಕೆ ಅಧ್ಯಾತ್ಮಪರವಾದ ಅರ್ಥವನ್ನು ಮಾಡಬೇಕು. ಮಾತು, ಗಾಂ ವಿಂದೇಯಂ, ಮಾತನ್ನು ಹೊಂದಿಯೇನು. ಮಾತು ಏನು? ಅದು ಬರುತ್ತಲ್ಲ, ಹೌದು, ದೇವರನ್ನು ಪ್ರತಿಪಾದನೆ ಮಾಡುವ ಮಾತು ಅಂದರೆ ವೇದ. ಗೌಹು ಅಂತಂದರೆ ದೇವರನ್ನು ಪ್ರತಿಪಾದನೆ ಮಾಡುವಂತಹ ವೇದ. ಆ ವೇದವನ್ನು ಹೊಂದಬೇಕು. ಅವಳು ಹೇಳಿದಾಳಲ್ಲ, ನಾನು ಯಾರಿಗೆ ಒಲಿಯುತ್ತೇನೋ ಅವನು ಕಾಣುತ್ತಾನೆ ಅಂತ. ಆ ತರಹದ ಗಾಂ. ಇನ್ನು ಅಶ್ವಂ, ಕುದುರೆ. ಕುದುರೆನೇನ್ರಿ ಹೊಂದೋದು ಅಂದರೆ ಇಂದ್ರಿಯಗಳೆಂಬ ಕುದುರೆಗಳನ್ನು ಹೊಂದುವುದು. ಗಾಂ ಅಶ್ವಂ. ಅಶ್ವ ಅಂದರೆ ಇಂದ್ರಿಯ. ಇಂದ್ರಿಯಾಣಿ ಹಯಾನಾಹು ವಿಷಯಾನಸ್ತೇಷು ಗೋಚರಾನ್. ಕುದುರೆಗಳು. ಅದನ್ನು ಹೊಂದೋದು ಅಂದ್ರೇನು? ಈಗಾಗಲೇ ಇದೆ, ಅವನು ಪ್ರಾರ್ಥನೆ ಮಾಡಬೇಕಾದ್ರೇ ಅದಿದೆ ಅಲ್ವಾ, ಹೊಸದಾಗಿ ಬೇರೆ ಕೇಳಬೇಕಾ? ಇಂದ್ರಿಯದಿಂದಲೇ ಪ್ರಾರ್ಥನೆ ಮಾಡಿ ಇಂದ್ರಿಯವನ್ನು ಕೇಳೋದಾ ಅಂದರೆ? ಹೌದು, ಎಲ್ಲ ಕಡೆ ವ್ಯಾಪ್ತವಾದ ಇಂದ್ರಿಯ, ಅಶುವ್ಯಾಪ್ತವು ಅಂತ. ಆಶುವಾನಾತ್, ಬೇಗ ಒಂದು ವಿಚಾರವನ್ನು ತಿಳಿದುಕೊಳ್ಳುವ ತಾಕತ್ತಿರುವ ಬಹಳ ದೂರಗಾಮಿಯಾದ ಇಂದ್ರಿಯವೆಂಬ ಕುದುರೆ ನನಗೆ ಬೇಕು. ಆಶುವಾನಾತ್ ಗತೇರಶ್ವ, ವೇಗವಾಗಿ ಸಾಗತ್ತೆ, ಅದರಿಂದಾಗಿ ಕುದುರೆಯನ್ನು ಅಶ್ವ ಅಂತ ಕರೆಯೋದು. ಹಾಗೆ ನಾವು ವೇಗವಾಗಿ ಸಾಗುವಂತಹ ಇಂದ್ರಿಯ, ಯಾವುದೇ ಒಂದು ವಿಚಾರವನ್ನು ಬೇಗ ತಿಳಿದುಕೊಳ್ಳುವಂತಹ ಶಕ್ತಿ ಇರುವ ಇಂದ್ರಿಯವನ್ನು ನಾವು ಕೇಳ್ತಾ ಇರೋದು. ಗಾಂ ಅಶ್ವಂ. ಆಮೇಲೆ ಪುರುಷಾನಹಂ, ನನ್ನ ಸುತ್ತಮುತ್ತಲೂ ಒಳ್ಳೆಯ ಪುರುಷರಿರಬೇಕು, ನನ್ನ ಕಾರ್ಯ ಸಾಧಕರಾದವರಿರಬೇಕು. ಇದಕ್ಕೆ ಅವಳು ಒಲಿದರೆ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಇದರಲ್ಲಿ ಒಂದು ವಿಶೇಷವಾದ ಚಿಂತನೆ ಇದೆ. ಇದನ್ನು ಯಾವಾಗ ಪಾರಾಯಣ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಿದರೆ ಇದರ ಪ್ರಯೋಜನ ಏನು ಅನ್ನೋದನ್ನು ಹೇಳ್ತಾರೆ. ಋಚಂ ದ್ವಿತೀಯಾಂ ಶ್ರೀಸೂಕ್ತಂ ಪ್ರತಿಸಾಯಂ ಸಹಸ್ರಕಂ ಪ್ರಜಪೇನ್ ನಿಯತಾಹಾರ ಪ್ರತ್ಯಕ್ಷರ ಸಹಸ್ರಕಂ. ಈ ಎರಡನೆಯ ರುಕ್ಕನ್ನು ಪ್ರತಿ ಸಂಜೆ 1000 ಬಾರಿ ಜಪ ಮಾಡಿದರೆ ತ್ರಯಸ್ತ್ರಿಂಚ ದಿನೇ ರಾತ್ರೌ ಸ್ವಪ್ನೇ ಲಕ್ಷ್ಮೀ ಪ್ರಸೀದತಿ. 33ನೆಯ ದಿವಸದಲ್ಲಿ ಕನಸಿನಲ್ಲಿ ಲಕ್ಷ್ಮಿ ಪ್ರಸನ್ನಳಾಗಿ ನಗುವುದನ್ನು ಕಾಣ್ತಾನೆ. ಶಾಂತಿ ಕರ್ಮಾದಿಕಂ ತರವಂ ಪ್ರಾಗುಕ್ತಂ ಉಪಾಚರೇತ್ ಅವಿಘ್ನೇನ ಜಪನ್ ಸಿದ್ಧೇತ್ ಯದಿ ಲಕ್ಷ್ಮೀ ಪ್ರಸಾದತಃ. ಇದರಲ್ಲಿ ಕೆಲವು ತೊಂದರೆಗಳಾಗ್ತದೆ, ಆದರೆ ಆ ತೊಂದರೆಗಳನ್ನು ನೀಗಿಸಿಕೊಳ್ಳಬೇಕು. ಸಾಧನೆಗೆ ಸಿದ್ಧಿ ಸಹಜ ಅಂತ. ಇಷ್ಟರೊಂದಿಗೆ 3ನೇ ರುಕ್ಕಿಗೆ ಹೋಗೋಣ, ಅದು ನಾಳೆ. ಆದರೆ ಇವತ್ತು ವಾದಿರಾಜ ಮಿರ್ಜಿ ಎನ್ನುವವರು ಒಂದು ಪ್ರಶ್ನೆ ಮಾಡಿದ್ದಾರೆ, ಕಲಿ ಬಂಗಾರದಲ್ಲಿ ಏಕೆ ಪ್ರವೇಶ ಪಡೆದ ಅಂತ. ಅದು ರಿಫ್ಲೆಕ್ಷನ್ ಥಿಯರಿ ಅಂತ ಹೇಳ್ತಾರೆ. ಕಲಿ ಬಂಗಾರದಲ್ಲಿ ಪ್ರವೇಶ ಪಡೋದು, ಅದು ಕಲಿ ಬಂಗಾರದಲ್ಲಿ ಇರ್ತಾನೆ ಅಂತಲ್ಲ, ಬಂಗಾರವನ್ನು ನೋಡಿ ನಮ್ಮಲ್ಲಿರ್ತಾನೆ ಅಂತ. ಹಾಗೆ ಅದು
ಬಂಗಾರದಲ್ಲಿ ಅವನು ಪ್ರವೇಶ ಪಡೀಲಿಲ್ಲ. ಬಂಗಾರವನ್ನು ನೋಡಿದಾಗ ನಮಗೆ ವಿವೇಚನೆ ತಪ್ಪುತ್ತೆ. ಅದಕ್ಕೆ ಕಲಿ ಬಂಗಾರದಲ್ಲಿದ್ದಾನೆ ಅಂತ ಹೇಳೋದು. ವಸ್ತುತಃ ಅದನ್ನು ಆಚಾರ್ಯರು ಇದು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಬಂಗಾರದಲ್ಲಿ ಕಲಿ ಪ್ರವೇಶ ಪಡೆದ ಅಂತಂದರೆ ಶಾಸ್ತ್ರದಲ್ಲಿ ಹೇಳಿದಂತೆ ಉಪಯೋಗಿಸಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲಿರೋದು. ಶಾಸ್ತ್ರದಲ್ಲಿ ಹೇಳಿದಂತೆ ಅಂದ್ರೇನು, ಆಯುರ್ವೇದದಲ್ಲಿ ಸುವರ್ಣ ಭಸ್ಮ ಅಂತ ಮಾಡ್ತಾರೆ. ಆ ತರಹದ ಪರ್ಪಸ್ಗಳಿಗೆ ತೊಂದರೆ ಇಲ್ಲ. ಔಷಧವೋ ಇನ್ನೇನೋ ಆದರೆ ಏನು ತೊಂದರೆ ಇಲ್ಲ. ಆದರೆ ಅದರ ಬಗೆಗಿನ ಲೋಭ ಇದೆಯಲ್ಲ, ಅದು ಬಂಗಾರ ನೋಡಿದ್ರೆ ಹೆಚ್ಚಾಗುತ್ತೆ. ಮತ್ತಿನ್ಯಾವುದು, ಅದು ಬಂಗಾರ ಮಾತ್ರ ಅಲ್ಲ, ಸಮಗ್ರ ಲೋಹದಲ್ಲಿ ಅದನ್ನು ಹೇಳಿದ್ದು. ಬಂಗಾರ, ವಜ್ರ, ಏನು ಬೇರೆ ಬೇರೆ ಪದ್ಮರಾಗ, ಇವೆಲ್ಲ ಯಾವುದೇ ವಸ್ತು ಅಲ್ಲಿ ಬಂಗಾರ ಅನ್ನೋದು ಒಂದು ಉಪಲಕ್ಷಣ ಅಷ್ಟೇ. ಯಾವ ಲೋಹವನ್ನು ನೋಡಿದ್ರೂ ಲೋಭ ಬರಲ್ವೇ? ಯಾವ ಲೋಹವನ್ನು ನೋಡಿದ್ರೂ ಮನಸ್ಸು ವಿವೇಚನೆಯನ್ನು ಕಳ್ಕೊಳ್ಳೋದಿಲ್ವೇ? ಕಳ್ಕೊಳ್ಳುತ್ತೆ. ಬಂಗಾರ ಅನ್ನೋದು ಒಂದು ಪ್ರತೀಕವಾಗಿ ತಗೊಂಡು ಹೇಳಿದ್ದಷ್ಟೇ ವಿನಃ ಅದು ಕಲಿ ಬಂಗಾರದಲ್ಲಿ ಮಾತ್ರ ಇದ್ದಾನೆ, ಅದರಿಂದಾಗಿ ಪ್ಲ್ಯಾಟಿನಮ್ ಹೊಡಿಬಹುದು, ಅದರಿಂದಾಗಿ ವಜ್ರದ ಬಗ್ಗೆ ಆಸೆ ಪಡಬಹುದು ಅಂತ ಅರ್ಥ ಅಲ್ಲ ಅದಕ್ಕೆ. ಅದೆಲ್ಲ ಅದರ ಸ್ಪಿರಿಟನ್ನು ತಗೊಳ್ಬೇಕು. ಜೂಜಿನಲ್ಲಿ ಪ್ರವೇಶ ಮಾಡಿದ ಅಂತಂದರೆ ಪಗಡಲ್ಲಿ ಮಾತ್ರ ಅಂತಲ್ಲ, ಬೆಟ್ಟಿಂಗು ಜೂಜೆ. ಎಫರ್ಟ್ ಇಲ್ಲದೆ ಯಾವುದ್ಯಾವುದನ್ನು ಇಟ್ಟುಕೊಂಡು ಹೊರಡ್ತಾನೋ ಅದೆಲ್ಲ ಜೂಜೆ. ಹೀಗಾಗಿ ಜೂಜು ಅಂತಂದರೆ ಅದೆಲ್ಲವೂ. ಹಾಗೆ ಬಂಗಾರ ಅಂತಂದರೆ ಎಲ್ಲ ಲೋಭಗಳು ಕೂಡ, ಎಲ್ಲ ಲೋಹದ ಬಗೆಗಿನ ಲೋಭಗಳನ್ನು ಕೂಡ ಸ್ವೀಕಾರ ಮಾಡಬೇಕು. ಅದರಿಂದ ದೂರ ಇರಬೇಕು ಅಂತ ಅದರ ಅಭಿಪ್ರಾಯ ಅಷ್ಟೆ. ಕಲಿ ಬಂಗಾರದಲ್ಲಿ ಮಾತ್ರ ಕೂತ್ಕೊಂಡಿರ್ತಾನೆ ನಿಮ್ಮನ್ನು ಕಾಯ್ಕೊಂಡು ಅಂತ ಏನು ಅರ್ಥ ಅಲ್ಲ. ಅದು ಇರೋದು ನಮ್ಮಲ್ಲಿ. ಅದು ಹಾಗೆ ರಿಫ್ಲೆಕ್ಷನ್ ಥಿಯರಿ ಎಲ್ಲ ಹೇಳೋದು. ಊರು ಬಂತು ಅನ್ನೋ ಹಾಗೆ ಬಂಗಾರದಲ್ಲಿ ಕಲಿ ಇದ್ದಾನೆ ಅಂದರೆ ಬಂಗಾರ ನೋಡಿದ್ರೆ ನಮ್ಮಲ್ಲಿ ಕಲಿ ಜಾಸ್ತಿ ಆಗುತ್ತೆ. ಊರು ಬಂತು ಅಂದರೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಗೆ ಅರ್ಥವೋ ಹಾಗೆ ಇದು. ಆಮೇಲೆ ಇದು ಯಾವುದು, ಈ ತರಹದ ಮಾತುಗಳೇ ಇದೆ. ಅದರ ಅಭಿಪ್ರಾಯ ನಾವು ಅದರಿಂದ ಜಾಗೃತರಾಗಿರಬೇಕು ಅಂತ ಅಷ್ಟೇ. ಸಾಲಿಗ್ರಾಮ ಚಲಾಯ ಅಂತೂ ನಿತ್ಯಂ ತನ್ನಿಹಿತ ಕಲಿಹಿ ಅಂದರೆ ನಮ್ಮಲ್ಲಿ ಕಲಿ ಕೂತ್ಕೊಂಡಿರ್ತಾನೆ, ಅದನ್ನು ನಾವು ತೊಳ್ಕೊಳ್ಳೋದು. ಅದು ಸಾಲಿಗ್ರಾಮ ಒಂದು ಪ್ರತೀಕ ಅಷ್ಟೇ. ಹೀಗಾಗಿ ನಾವು ಸಾಲಿಗ್ರಾಮ ಶಿಲೆಯಲ್ಲಿ ಹೋಗಿ ಕುಕ್ಕರಿಸ್ಬಿಡ್ತಾನೆ ಕಲಿ ಅಂತಲ್ಲ, ಅದು ಎಲ್ಲೂ ಹೋಗಿ ಕೂತ್ಕೊಳ್ಳೋದೆ. ನಮ್ಮ ಮನಸ್ಸಿನಲ್ಲಿ ಕೂತ್ರೆ ಎಲ್ಲಿ ಕುಡಿದಿದ್ರೇನು, ಎಲ್ಲಿ ಕೂತ್ರೇನು, ನಮ್ಮ ಶುದ್ಧಿ ಪ್ರಕ್ರಿಯೆಯೇ ಅಲ್ಲಿ ಮುಖ್ಯ. ಇಷ್ಟರೊಂದಿಗೆ ಮೊದಲೇ ನಾನು ನಿಮ್ಮಲ್ಲಿ ಕೇಳಿಕೊಂಡಿದ್ದೆ 30 ನಿಮಿಷ ಮಾತ್ರ ಅಂತ. ಇವತ್ತು ಒಂದು ಸ್ವಲ್ಪ ತೊಂದರೆ ಆಯಿತು, ಆ ಮಗು ಬಳೋದು ಅಳೋದು ಎಲ್ಲ. ನಾಳೆಯಿಂದ ಹಾಗಾಗಲ್ಲ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಂಡು ನಾಳೆ ಮುಂದಿನ ಋಕ್ಕುಗಳನ್ನು ಚಿಂತನೆ ಮಾಡೋಣ. ಕೃಷ್ಣಾರ್ಪಣಮಸ್ತು. 7ರಿಂದ 8 ನಾಳೆ 11ರಿಂದ 12 ಮಹಾಭಾರತ ಇರುತ್ತೆ. ಕೃಷ್ಣಾರ್ಪಣ.